ಪುಣೆಯ ವಕೀಲೆಯೊಬ್ಬರು ಬಿಹಾರದಲ್ಲಿ ಮತ ಹಾಕಿದರ ಸೆಲ್ಫಿ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಲೇ ಬಿಜೆಪಿಯ ಮತಗಳ್ಳತನಕ್ಕೆ ಕೊನೆಯಿಲ್ಲವೇ ಎಂದು ಕಾಂಗ್ರೆಸ್ ಮತ್ತೆ ಧ್ವನಿ ಎತ್ತಿದೆ. ಪುಣೆಯ ವಕೀಲೆಯೊಬ್ಬರು ಬಿಹಾರದಲ್ಲಿ ಮತ ಹಾಕಿದ್ದರ ಸೆಲ್ಫಿ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಲೇ ಬಿಜೆಪಿಯ ಮತಗಳ್ಳತನಕ್ಕೆ ಕೊನೆಯಿಲ್ಲವೇ ಎಂದು ಕಾಂಗ್ರೆಸ್ ಮತ್ತೆ ಧ್ವನಿ ಎತ್ತಿದೆ. ಪುಣೆಯ ಉರ್ಮಿ ಎಂಬುವರ ಜಾಲತಾಣ ಸೆಲ್ಫಿ ವೈರಲ್ ಆಗಿದೆ. ಅವರು ಶಾಯಿ ತಗುಲಿದ ತೋರು ಬೆರಳನ್ನ ಎತ್ತಿ ತೋರಿಸಿದ್ದಾರೆ. ವೋಟೆಡ್ ಫಾರ್ ಎ ಮೋದಿ ಫೈಡ್ ಇಂಡಿಯಾ ಜಾಯ್ಕೋ ವೋಟ್ ಡಾಲಿ ಬಿಹಾರ ಎಂಬ ವಾಚಕವನ್ನ ಆ ಫೋಟೋಗೆ ನೀಡಲಾಗಿದೆ. ಬಿಹಾರದವರಲ್ಲದ ಪುಣೆಯ ವಕೀಲೆಯೊಬ್ಬರು ಬಿಹಾರಕ್ಕೆ ಬಂದು ಮತ ಚಲಾಯಿಸಿದರು ಎಂದರೆ ಏನರ್ಥ? ಬಿಜೆಪಿಯ ಮತಗಳ್ಳತನಕ್ಕೆ ಕೊನೆಯಿಲ್ಲವೇ ಎನ್ನುವ ಪ್ರಶ್ನೆಯನ್ನ ಕಾಂಗ್ರೆಸ್ ಎತ್ತಿದೆ. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಎತ್ತಿ ಹೇಳುತ್ತಿರುವ ವೋಟ್ ಚೋರಿಯ ಹೊಸ ಕುರುಹು ಇದು ಎಂದು ಕಾಂಗ್ರೆಸ್ನವರು ಹೇಳಿದ್ದಾರೆ. ಮೊದಲ ಹಂತದ ಮತದಾನ ಮುಗಿದ ಬೆನ್ನಿಗೆ ಈ ವಿವಾದ ಹುಟ್ಟಿಕೊಂಡಿದೆ. ಈ ಉರ್ಮಿ ಎಂಬ ವಕೀಲೆಯು ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯವರಿಗಾಗಿ ಮತಗಳ್ಳತನ ಮಾಡುವೆ ಎಂದು ಹಿಂದಿಯಲ್ಲಿ ಪೋಸ್ಟ್ ಮಾಡಿದ್ರು ಎಂದು ಕೆಲವರು ತಿಳಿಸಿದ್ದಾರೆ. ಬಹುರಾಜ್ಯದಲ್ಲಿ ಮತದಾನವು ಹೊಸ ಸ್ಟಾರ್ಟ್ಅಪ್ ಆಗಿದ್ದು ಅದು ಬಿಜೆಪಿಯ ಸುಳ್ಳು ಆಶ್ವಾಸನೆಯ ಉತ್ಪಾದನೆ ಎಂದು ಮಹಾರಾಷ್ಟ್ರದ ಕಾಂಗ್ರೆಸ್ ವಕ್ತಾರ ಅತುಲ್ ಲೋಂಧೆ ಪಾಟೀಲ್ ಎಕ್ಸ್ಪೋಸ್ಟ್ ಅನ್ನ ಮಾಡಿದ್ದಾರೆ. ಕನಸಲು ನೀ